ಕಾಶ್ಮೀರಿ ದರ್ಗಾ ಗುರುಗಳ ವಿರುದ್ಧ ಅಜ್ಮೀತುಲ್ಲಾ ಪಂಜಾಬಿ ಎಂಬುವರು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅಜ್ಮತ್ ಅವರ ಹೇಳಿಕೆಯನ್ನ ಖಂಡಿಸಿ ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಮುಸ್ಲಿಂ ಸಂಘಟನೆಯವರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ತಮ್ಮ ಹೇಳಿಕೆ ವಾಪಸ್ ಪಡೆದು ಕ್ಷಮೆ ಯಾಚಿಸುವಂತೆ ಒತ್ತಾಯಿಸಿದ್ದಾರೆ. ತಹಸೀಲ್ದಾರ್ ಕಚೇರಿಯವರೆಗೂ ಪಾದಯಾತ್ರೆಯನ್ನ ನಡೆಸಿದ ಸಂಘಟನೆಯ ಸದಸ್ಯರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ. 3 ದಿನದೊಳಗೆ ಅಜ್ಮತುಲ್ಲಾ ಪಂಜಾಬಿ ಬಂಧಿಸದಿದ್ದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಕಾಶ್ಮೀರ ಗುರುಗಳ ಬಗ್ಗೆ ಇಲ್ಲಿದ್ದ ಸಲ್ಲಿದ್ದ ಆರೋಪ ಹಚ್ಚಿದ್ದಾನೆ. ಇವನು ಮುತ್ತಜ್ಜ 1940ರಲ್ಲಿ ತನ್ನೇ ಕೈಲಿಂದ ನಾನು ತಪಗಾರ ಎಂದು ಬರೆದು ಕೊಟ್ಟಿದ್ದು ಹರಿಹರ ನಗರದಲ್ಲಿ ಅದರದ್ದು ಇದು ಇದೆ, ರೆಕಾರ್ಡ್ ಇದೆ. ಆದರೂ ಸಹ ಇವ ಮೊನ್ನೆ ಹುಟ್ಟಿದ್ದವ ನಮ್ಮ ಗುರುಗಳ ಬಗ್ಗೆ ಅವಶ್ಯ ಶಬ್ದ ಹೇಳಿದ್ದರಿಂದ ನಾವು ಇವತ್ತಿನ ದಿವಸ ಕೇವಲ ಒಂದೇ ದಿವಸದಲ್ಲಿ ನಮ್ಮ ಮಸೂತಿಗಳಲ್ಲಿ ಹೇಳಿದ್ದ ಕಾರಣ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕು ಅಂತ ಹೇಳಿ ಜನ ಕೂಡಿಸಿ ತಹಸೀಲ್ದಾರ್ ಅವ್ರಿಗೆ ಮತ್ತು ಪೊಲೀಸ್ ಸ್ಟೇಷನ್ನಕ್ಕೆ ಇವತ್ತೇ ಮನವಿ ಕೊಟ್ಟಿವಿ, ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು ಅಂಥೇಳಿ. 3 ದಿವಸ ನಂತರ ಅವ ತಮ್ಮ ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂಥೇಳಿದರೆ ನಾವು ಮುಂದಿನ ವಾರ ಎಲ್ಲ ಹಾವೇರಿ ಜಿಲ್ಲಾ ಅಂಜುಮನ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಮಸೂತಿ ಮುತುವರ್ಜಿಗಳನ್ನು ಸೇರಿಕೊಂಡು ಹಾವೇರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ. ಈ ಪ್ರತಿಭಟನೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಹ್ಲೆ ಹದೀಸ್ ಅವ್ರಿಗೆ ಏನೈತಿ ಸುನ್ನಿಯವರು ಅಂಥೇಳಿ ಅವ್ರಿಗೆ ತೋರಿಸ್ತೀವಿ. ಅದಕ್ಕೆ ಇನ್ನೂ ಕಾಲಾವಕಾಶ ಮೀರಿಲ್ಲ. 3 ದಿವಸ ಒಳಗಾಗಿ ಅಜ್ಮತುಲ್ಲಾ ಪಂಜಾಬಿ ನಮ್ಮ ಸಮಾಜದ ಗುರುಗಳು ಹೇಳ್ದಂಗೆ ತನ್ನ ತಪ್ಪಕ್ಕೆ ಬರೆದು ಕೊಟ್ಟರೆ ನಾವು ಈಗ ಮುಂದಿನ ವಾರ ಏನು ಹಮ್ಮಿಕೊಂಡಿವಿ ಅದು ವಿಡ್ರಾ ಮಾಡ್ಕೊತೀವಿ. ಇಲ್ಲಾಂದ್ರೆ ಪೊಲೀಸ್ ಇಲಾಖೆಗೆ ನಮ್ಮ ಮನವಿ, ಅವ ಎಲ್ಲೇ ಅದನ್ನು ನಮ್ಮ ಕಂಪ್ಲೇಂಟ್ ತೊಗೊಂಡಿದ್ದು ಅವನಿಗೆ ತೊಗೊಂಬಂದು ಒಳಗೆ ಹಾಕಬೇಕು ಅಂಥೇಳಿ ನಮ್ಮ ಮನವಿ. मुश्ताक भाई से गुजारिश है कि तमाम हजरात को पीछे कर दें। मुश्ताक भाई से गुजारिश है तमाम हजरात को पीछे कर दें। इरफान भाई से भी गुजारिश है कि पीछे कर दें। बटता है रोज सदका अहमद रजा जहां, बटता है रोज सदका अहमद रांगल आंगल शरीफ में सबको कहना है वल्लाह वो मज़ार आंगल शरीफ में मकबूल शाह कादरी, मकबूल शाह कादरी इसमें नजर वगर फिर दोस्त की बहार है आंगल शरीफ में। ऊंची आवाज आनी चाहिए। फिर दोस्त की बहार है आंगल शरीफ में। वलियों का ताजदार है आंगल शरीफ में। सबसे बड़े कदम मेरे मकबूल शाह के, सबसे बड़े कदम मेरे मकबूल शाह फोटो
हम मकबूली दीवाने रज़्म लगते चलते तमाम हजरत एक आवाज होकर सुन्नियों का बोल बोलो, सुन्नियों का बोल बोलो, सुन्नियों का बोल बोलो, सब मिलकर सुन्नियों का बोल लगाते हैं, नाराए लगाते हैं, हम मकबूली दीवाने नाराए लगाते। अगर ऐसा रहे तो तुम्हें आला हज़रत के शहदा ही कहलाते हैं भाई। आला हज़रत के इसमें जुलूस निकला हुआ है। आला हज़रत का नसीहत पे अमल करते हुए ऐसे खामोश रहो ताकि हम जो बोल रहे हैं आपको सुनाई दे। ಕೂಡಿದಂಥ ಎಲ್ಲ ಸಹೋದರ ಬಾಂಧವರಿಗೆ ನನ್ನ ನಮಸ್ಕಾರ. ತಾವು ಕೊಟ್ಟಂಥ ಮನವಿಯನ್ನು ನಾವು ಪರಿಶೀಲಿಸಿ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ಳಲಿಕ್ಕೆ ಅತ್ಯಂತ ತೀವ್ರವಾಗಿ ನಾವು ಇದನ್ನು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿ ಇದನ್ನು ಕ್ರಮ ಜರುಗಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೇವೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.